ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ನಿಫ್ಟಿಯಲ್ಲಿ ನೋಡಬಹುದು 141 ಪಾಯಿಂಟ್ಸ್ ಅಥವಾ 0.55% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಮೊನ್ನೆ ಅಂದ್ರೆ ಶನಿವಾರ ಗಿಫ್ಟ್ ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಗಿದ್ದು, ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ರೀತಿ ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು. ನಂತರ ಕೂಡ ಒಂದಷ್ಟು ರ್ಯಾಲಿ ಕಂಟಿನ್ಯೂ ಆಯ್ತು. ಆಮೇಲೆ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಹೈಯಿಂದ ಮೋರ್ ದನ್ 100 ಪಾಯಿಂಟ್ಸ್ ಡೌನ್ ಆಯ್ತು. ಮತ್ತೆ ಕೊನೆಯಲ್ಲಿ ಒಂದು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು, ಅರೌಂಡ್ 80 ಪಾಯಿಂಟ್ಸ್. ಬಟ್ ಸ್ಟಿಲ್ ಹೈಯಿಂದ ನೋಡಬಹುದು ಮೋರ್ ದನ್ 50 ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಸ್ಟಿಲ್ ಓವರ್ ಆಲ್ 141 ಪಾಯಿಂಟ್ಸ್ ಅಥವಾ 0.55% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 479 ಪಾಯಿಂಟ್ಸ್ ಅಥವಾ 0.58% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮ್ಗೆ ಇಲ್ಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು, ಅಂದ್ರೆ ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಿಫ್ಟಿ 100 ಅಲ್ಲಿ 0.53% ಪಾಸಿಟಿವ್ ಇದೆ. ನಿಫ್ಟಿ 200 0.35% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಫ್ಟಿ 500 0.38% ಪಾಸಿಟಿವ್ ಇದೆ. ಅಂದ್ರೆ 0.3 ಇಂದ 0.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.83% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಮಿಡ್ ಕ್ಯಾಪ್ 100 ಅಲ್ಲೂ ಕೂಡ 0.43% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 115 ಅಲ್ಲಿ 0.16% ಡೌನ್ ಫಾಲ್ ಇದೆ. ಅಂದ್ರೆ ಇವತ್ತು ಮಿಡ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 0.1 ಇಂದ 0.8% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮಿಡ್ ಕ್ಯಾಪ್ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.37% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.29% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 215 ಅಲ್ಲಿ 0.43% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ 0.3 ಇಂದ 0.4% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.14% ಪಾಸಿಟಿವ್ ಇದೆ. ಓವರ್ ಆಲ್ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವೆ. ಬಟ್ ಮಿಡ್ ಕ್ಯಾಪ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ ಕೇಸ್ ನೀವೇನಾದ್ರೂ ಹೆಚ್ಚಿಗೆ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇವನ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಬಹುಶಃ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋಗಳು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿರಬಹುದು. ಸ್ಮಾಲ್ ಕ್ಯಾಪ್ ಅಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರುತ್ತೆ. ಮಿಕ್ಸ್ಡ್ ಇದ್ರೆ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿರಬಹುದು. ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ 0.4% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಏನ್ ಡಿಸಪಾಯಿಂಟ್ಮೆಂಟ್ ಇಲ್ಲ. ಬಟ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿ ಬಂದ ನಂತರ ಕೂಡ ಎಸ್ಪೆಷಲಿ ಮಿಡ್ ಕ್ಯಾಪ್ ಶೇರ್ಗಳು ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು 0.83% ಅಪ್ ಆಗಿದೆ. ಹಾಗೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 0.87% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ. FMCG ನಲ್ಲಿ 0.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು IT ಸೆಕ್ಟರ್ ಅಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ, ನಿಯರ್ಲಿ 1.5% ಡೌನ್ ಫಾಲ್ ಇದೆ. ಮೀಡಿಯಾ 0.2% ಅಪ್ ಆಗಿದೆ. ಮೆಟಲ್ 0.23% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫಾರ್ಮಾ 0.56% ಅಪ್ ಆಗಿದೆ ಇವತ್ತು. PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 1.36% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರಿಯಾಲಿಟಿ 0.19% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ 0.34% ಅಪ್ ಆಗಿದ್ದಾವೆ. ಹೆಲ್ತ್ ಕೇರ್ 0.49% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ ಇವತ್ತು 0.26%. ಆಯಿಲ್ ಅಂಡ್ ಗ್ಯಾಸ್ 0.49% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ಇವತ್ತು IT, ಮೆಟಲ್, ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೂ ರಿಯಾಲಿಟಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಕೆಮಿಕಲ್ಸ್ ಕೂಡ ಇವತ್ತು 1.41% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು. ಸೊ ಓವರ್ ಆಲ್ PSU ಬ್ಯಾಂಕ್ಸ್ ಔಟ್ ಪರ್ಫಾರ್ಮ್ ಮಾಡ್ತೀವಿ ಇವತ್ತು. ಅದ್ರ ಜೊತೆಗೆ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ನಿಫ್ಟಿ ಆಟೋ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದಾವೆ. ಬಟ್ ಡ್ರಾಗ್ ಮಾಡಿದ್ದು ಅಂದ್ರೆ IT ಸೆಕ್ಟರ್ ಇವತ್ತು 1.42% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಮೆಜಾರಿಟಿ ಇಂಡೆಕ್ಸಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವೆ. ಬಟ್ ಕೆಲವು ಕಡೆ ಸೆಕ್ಟರ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾವೆ ಇವತ್ತು ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದ್ದಾವೆ,
ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದ್ದಾವೆ, ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಗ್ಲೋಬಲ್ ಕ್ಯೂಸ್ ಅಲ್ಲಿ ಅಷ್ಟೇನು ಸ್ಟ್ರಾಂಗ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಇಲ್ಲ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದಾವೆ, ಇನ್ನೊಂದಷ್ಟು ಮಾರ್ಕೆಟ್ ಗಳು ಕ್ಲೋಸ್ ಇದ್ದಾವೆ ಇವತ್ತು ಕೂಡ. ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಸ್ಟ್ರಾಂಗ್ ಆಗಿ ಇರ್ಲಿಲ್ಲ, ಸ್ಲೈಟ್ಲಿ ಪಾಸಿಟಿವ್ ಇತ್ತು. ಅದೇ ರೀತಿಯ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ಇನ್ನು ಕ್ಲಾರಿಟಿ ಇಲ್ಲ, ಸಾಕಷ್ಟು ಅನ್ಸರ್ಟನಿಟೀಸ್ ಇದ್ದೇ ಇದೆ. ಅದು ಡೊನಾಲ್ಡ್ ಟ್ರಂಪ್ ಇರೋವರೆಗೂ ಕೂಡ ಅನ್ಸರ್ಟನಿಟೀಸ್ ಇದ್ದೇ ಇರುತ್ತೆ, ಅದಕ್ಕೇನು ಕೊನೆ ಇಲ್ಲ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ HAL ಇವತ್ತು ಫೋಕಸ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ನೋಡಬಹುದು 3.5% ವರೆಗೂ ಕೂಡ ಡೌನ್ ಆಗಿದೆ ಇವತ್ತು. ಇದಕ್ಕೆ ಒಂದು ಸುದ್ದಿ ಕಾರಣ ಆಯ್ತು, ಆನಂತರ ಕ್ಲಾರಿಫಿಕೇಶನ್ ಕೂಡ ಬಂತು, ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ರಿಕವರಿ ಬರಲಿಲ್ಲ. LCA ತೇಜಸ್ ಕ್ರಾಶ್ ಆಗಿದೆ ಅನ್ನುವಂತ ಒಂದು ಸುದ್ದಿ ಬಂತು. ಆಕ್ಚುಲಿ ಅದು ಸುಳ್ಳು ಸುದ್ದಿ ಅಂತ ಹೇಳ್ಬೋದು, ಯಾಕಂದ್ರೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಬಟ್ ಇಲ್ಲಿ ಇಶ್ಯೂ ಆಗಿದೆ ಆದ್ರೆ ಕ್ರಾಶ್ ಆಗಿಲ್ಲ. ನೀವು ಇಲ್ಲಿ ನೋಡಬಹುದು, ನೋ LCA ತೇಜಸ್ ಕ್ರಾಶ್ ಅಕರ್ಡ್, ಕ್ಲಾರಿಫೈಸ್ HAL, ಕನ್ಫರ್ಮ್ಸ್ ಮೈನರ್ ಟೆಕ್ನಿಕಲ್ ಇನ್ಸಿಡೆಂಟ್ ಆನ್ ಗ್ರೌಂಡ್. ಆನ್ ಗ್ರೌಂಡ್ ಅಲ್ಲಿ ಇರೋವಾಗ್ಲೇನ ಮೈನರ್ ಟೆಕ್ನಿಕಲ್ ಇನ್ಸಿಡೆಂಟ್ ಆಗಿದೆ, ಕ್ರಾಶ್ ಆಗಿಲ್ಲ. ಮೇ ಬಿ ಹಾರಾಟ ಮಾಡುವಾಗ ಏನಾದ್ರೂ ಇಶ್ಯೂ ಆಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಬಟ್ ಇನ್ನು ಗ್ರೌಂಡ್ ಅಲ್ಲಿ ಇರೋವಾಗಲೇ ಇಶ್ಯೂ ಆಗಿರೋದ್ರಿಂದ ಆ ರೀತಿಯ ಸಮಸ್ಯೆ ಏನಾಗಿಲ್ಲ. ಈ ಒಂದು ಅಪ್ಡೇಟ್ ಅನ್ನ ಕಂಪನಿ ಕ್ಲಾರಿಫಿಕೇಶನ್ ಅಲ್ಲಿ ಕೊಟ್ಟಿದೆ, ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ರಿಕವರಿ ಕಂಡು ಬರಲಿಲ್ಲ. 3.5% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇತ್ತೀಚೆಗೆ ಕೂಡ 2 ಕ್ರಾಶ್ ಅನ್ನ ನೋಡಿದ್ವಿ. ಹಾಗಾಗಿ ಇನ್ ಕೇಸ್ ಇದು ಕ್ರಾಶ್ ಆಗಿತ್ತು ಅಂದ್ರೆ 3ನೇ ಕ್ರಾಶ್ ಆಗ್ತಾ ಇತ್ತು, ಸದ್ಯ ಆಗಿಲ್ಲ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗುತ್ತೆ, ಎಸ್ಪೆಷಲಿ HAL ಶೇರ್ ಅಲ್ಲಿ. ಇವತ್ತು ಈ ಸುದ್ದಿಗೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಇನ್ನು ಇವತ್ತು UPL ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಮನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕವರ್ ಮಾಡಿದೆ. ಇವನ್ ನಿನ್ನೆ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಕಂಪನಿ ತನ್ನ ಬಿಸ್ನೆಸ್ ರಿಆರ್ಗನೈಸೇಷನ್ ಬಗ್ಗೆ ಗಮನ ಹರಿಸ್ತಿರೋ ಬಗ್ಗೆ ಸುದ್ದಿ ಬಂದಿತ್ತು. ರಿಯಾಕ್ಷನ್ ನೋಡಬಹುದು 14% ನೆಗೆಟಿವ್ ಇದೆ. ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬೋದು. ಕಂಪನಿ ತನ್ನ ಕ್ರಾಪ್ ಪ್ರೊಟೆಕ್ಷನ್ ಬಿಸ್ನೆಸ್ ಏನಿದೆ ಅದನ್ನ ಸಪರೇಟ್ ಎಂಟಿಟಿ ಆಗಿ ಲಿಸ್ಟ್ ಮಾಡುವಂತ ನಿರ್ಧಾರಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದ್ದು, ಬಟ್ ಈ ನಿರ್ಧಾರಕ್ಕೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಜೊತೆ ಡೌನ್ ಗ್ರೇಡ್ ಕೂಡ ಮಾಡಿದ್ದಾರೆ, ಎಸ್ಪೆಷಲಿ ನೋವಾಮದವರು ಡೌನ್ ಗ್ರೇಡ್ ಮಾಡಿದ್ದಾರೆ ಸ್ಟಾಕ್ ಅನ್ನು ನೋಡಬಹುದು. UPL ಶೇರ್ ಕ್ರಾಶ್ 15% ಆಫ್ಟರ್ ರಿಸ್ಟ್ರಕ್ಚರಿಂಗ್ ಅನೌನ್ಸ್ಮೆಂಟ್, ಲೆವರೇಜ್ ಡೈಲ್ಯೂಷನ್ ಕನ್ಸರ್ನ್ಸ್ ವೈ, ನೋವಾಮ ಡೌನ್ ಗ್ರೇಡ್. ಈ ಸುದ್ದಿಗಳ ಕಾರಣಕ್ಕೆ ಅಥವಾ ಈ ಇಂಪ್ಯಾಕ್ಟ್ ಆಗ್ಬಹುದು ಅಂತ, ಅಂದ್ರೆ ಲೆವರೇಜ್, ಕಂಪನಿಯ ಸ್ಟೇಕ್ ಡೈಲ್ಯೂಷನ್, ಇವೆಲ್ಲ ಇಶ್ಯೂ ಕಾರಣಕ್ಕೆ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ ಸ್ಟಾಕ್. ನಂತರ ಈ ಮುದ್ರಾ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ತನ್ನ ಪ್ರೆಸೆನ್ಸ್ ಅನ್ನು ಕಜಕಿಸ್ತಾನ್ಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದೆ, ಅಲ್ಲಿ ತನ್ನ ರೀಜನಲ್ ಹಬ್ ಅನ್ನ ಸ್ಥಾಪನೆ ಮಾಡೋ ಮೂಲಕ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ರೈಲ್ಟೆಲ್ ಕಾರ್ಪೊರೇಷನ್ ಹಾಗೂ ಅಶೋಕ ಬಿಲ್ಡ್ಕಾನ್ ಈ 2 ಕಂಪನಿಗಳು ಫೋಕಸ್ ಅಲ್ಲಿದ್ದು, ಕಾರಣ 2 ಕಂಪನಿಗಳ ಕನ್ಸಾರ್ಷಿಯಂಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿತ್ತು. ಈ ಸುದ್ದಿ ಕಾರಣಕ್ಕೆ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿದ್ದು, 2ರಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು. ಏನು ಓವರ್ ರಿಯಾಕ್ಷನ್ ಬರಲಿಲ್ಲ, ಡಿಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಶೋಕ ಬಿಲ್ಡ್ಕಾನ್ ಹಾಗೂ ರೈಲ್ಟೆಲ್ ಕಾರ್ಪೊರೇಷನ್ ಅಲ್ಲಿ. ನಂತರ NHPC ಫೋಕಸ್ ಅಲ್ಲಿತ್ತು. ಇಲ್ಲಿ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ, ಬಟ್ ಕಂಪನಿ ಒಂದು ದೊಡ್ಡ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ. ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳಲ್ಲಿ ಸುಮಾರು 5,700 ಕೋಟಿ ಇನ್ವೆಸ್ಟ್ಮೆಂಟ್ ಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಏನು ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ನಾರಾಯಣ ಹೃದಯಾಲಯ ಕೂಡ ಫೋಕಸ್ ಅಲ್ಲಿತ್ತು. ಮನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ. 3.3 ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿರೋ ಬಗ್ಗೆ GCC ಸೆಂಟರ್ ಅಥವಾ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ನ ಸ್ಥಾಪನೆ ಮಾಡ್ಲಿಕ್ಕೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇದೆ, ಮೋರ್ ದನ್ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಮೋರ್ಪೆನ್ ಲ್ಯಾಬೋರೇಟರೀಸ್ ಕೂಡ ಫೋಕಸ್ ಅಲ್ಲಿತ್ತು. ಇವತ್ತು ಸ್ಟಾಕ್ ಅಲ್ಲಂತೂ ಭರ್ಜರಿ ರಿಯಾಕ್ಷನ್ ಇದೆ ನೋಡಬಹುದು, 15% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾರಣ ಕಂಪನಿ CDMO ಸ್ಪೇಸ್ ಗೆ ಇಳಿತಾ ಇದೆ ನೋಡಬಹುದು. 825 ಕೋಟಿ ಗ್ಲೋಬಲ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ, CDMO ಗೆ ಸಂಬಂಧಪಟ್ಟ ಹೈ ಗ್ರೋತ್ ಅಪರ್ಚುನಿಟಿ ಇರುವಂತಹ ಸೆಗ್ಮೆಂಟ್ ಅಂತ ಹೇಳಲಾಗ್ತಿದೆ. ನೋಡಬಹುದು CDMO ಆರ್ಡರ್ 825 ಕೋಟಿದು. ಈ ಸುದ್ದಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿದೆ, ನಿಯರ್ಲಿ 15% ಅಪ್ ಅಲ್ಲಿ ಮೋರ್ಪೆನ್ ಲ್ಯಾಬೋರೇಟರೀಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಟೆಕ್ಸ್ಟೈಲ್ ಶೇರುಗಳು ಕೂಡ ಫೋಕಸ್ ಅಲ್ಲಿದ್ದು, ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ, ಎಸ್ಪೆಷಲಿ ಟ್ಯಾರಿಫ್ ಕಾರಣಕ್ಕೆ ಈ ಸ್ಟಾಕ್ ಗಳನ್ನ ವಾಚ್ ಮಾಡಿ ಅಂತ. ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಹಾಗಂತ ಎಲ್ಲ ಕಡೆ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ಕೆಲವು ಸ್ಟಾಕ್ ಗಳು ಡೌನ್ ಆಗಿದೆ, ಬಟ್ ಹಲವಾರು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಇವತ್ತು. ನಂತರ LTI ಮೈಂಟ್ರಿ ಕೂಡ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಕಂಪನಿಗೆ $100 ಮಿಲಿಯನ್ ಡೀಲ್ ಸಿಕ್ಕಿರೋ ಬಗ್ಗೆ ಇಲ್ಲೇನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಓವರ್ ಆಲ್ IT ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತು. LTI ಮೈಂಟ್ರಿ ಕೂಡ ನಿಯರ್ಲಿ 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಇನ್ನು ಒಲೆಕ್ಟ್ರಾ ಗ್ರೀನ್ ಟೆಕ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ 2.5% ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆಕ್ಚುಲಿ ಸ್ಟಾಕ್, ಇಮಿಡಿಯೇಟ್ಲಿ ಒಂದು ಒಳ್ಳೆ ಸ್ಪೈಕ್ ಕಂಡು ಬಂತು ಈ ಸುದ್ದಿ ಬಂದ ಮೇಲೆ, ಮೋರ್ ದನ್ 5%. ಯಾಕಂದ್ರೆ ತೆಲಂಗಾಣದಿಂದ ಕಂಪನಿಗೆ ಬಿಗ್ ಆರ್ಡರ್ ಒಂದು ಸಿಕ್ಕಿದೆ ನೋಡಬಹುದು, 1800 ಕೋಟಿ ಬಸ್ ಆರ್ಡರ್ ಸಿಕ್ಕಿದೆ. ಜೊತೆಗೆ ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಆಗಿರುತ್ತೆ. ಈ ಸುದ್ದಿ ಭರ್ಜರಿ ರಿಯಾಕ್ಷನ್ ಗೆ ಕಾರಣ ಆಗಿದೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಲ್ಲಿ. ಅದರಲ್ಲೂ ತುಂಬಾ ದಿನದ ನಂತರ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ. ಆಲ್ಮೋಸ್ಟ್ ಇದ್ರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿ ತಿಂಗಳುಗಳೇ ಆಗೋಗ್ಬಿಟ್ಟಿದೆ. ಫೈನಲಿ ಒಳ್ಳೆ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಗೆ ಕಾರಣ ಆಗಿದೆ ಇವತ್ತು. ಇನ್ನು ದಿ ಡೆವಲಪ್ಮೆಂಟ್ ನೋಡಬಹುದು, 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ನಂತರ
ಇಲ್ಲಿ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ತು, ಮತ್ತೆ ಒಳ್ಳೆ ಸ್ಪೈಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ, ನಿಯರ್ಲಿ 10%. ಓವರ್ 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಕಾರಣ ಕಂಪನಿಗೆ ಇತ್ತೀಚೆಗೆ ಹಲವು ಆರ್ಡರ್ ಗಳು ಸಿಗ್ತಾ ಇದ್ದಾವೆ. ಇವತ್ತು ಕೂಡ 173 ಕೋಟಿ ಆರ್ಡರ್ ಬಗ್ಗೆ ಅಪ್ಡೇಟ್ ಬಂತು. ಇದನ್ನು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ, ನೀವು ನೋಡಿರಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ದಿ ಡೆವಲಪ್ಮೆಂಟ್ ಅಲ್ಲಿ. ಏನೋ ಆಕ್ಸಿಸ್ ಕೇಟ್ಸ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇತ್ತು, ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ವಾಟ್ಸ್ಆಪ್ ಚಾನಲ್ ಅಲ್ಲಿ. ಬಟ್ ಇಲ್ಲೇನ್ ರಿಯಾಕ್ಷನ್ ಬರಲಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಮಿನಿ ಡೈಮಂಡ್ಸ್ ಕೂಡ ಒಂದು ಆರ್ಡರ್ ನ ಪಡ್ಕೊಂಡಿದೆ. ಇವತ್ತು ಸುಮಾರು 12 ಕೋಟಿ ಆರ್ಡರ್ ನ ಪಡ್ಕೊಂಡಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ನಿಯರ್ಲಿ 2.5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿ ಗೆಳೆಯರಿ, ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಜಾಯ್ನ್ ಆಗ್ಬೋದು. ಇಲ್ಲಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, ಅಥವಾ ಎರಡನ್ನು ಇಂಟಿಗ್ರೇಟ್ ಮಾಡಿ ರೈಟ್ ಟೈಮ್ ಎಂಟ್ರಿ ಎಕ್ಸಿಟ್ ಅನ್ನು ಫೈಂಡ್ ಮಾಡುವಂತದ್ದಾಗ್ಬೋದು. ಈ ರೀತಿಯ ಟೆಕ್ನಿಕ್ಸ್ ಅನ್ನು ಕಲಿಯುವಂತ ಅವಕಾಶ ಇರುತ್ತೆ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.